ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವ ಸ್ವಹ್ಬಿಹಿ ಅಜ್ಮഈನ್. ಅಮ್ಮಾಬಾದ್. ಪೋಷಕರೇ, ನಿಮಗೆ ನಿಮ್ಮ ಮಕ್ಕಳಲ್ಲಿ ಅತಿ ಹೆಚ್ಚು ಪ್ರೀತಿ ಯಾರೊಂದಿಗೆ, ಮಗಳೊಂದಿಗೆ ಅಥವಾ ಮಗನೊಂದಿಗ? ಈ ರೀತಿಯಾದಂತಹ ಪ್ರಶ್ನೆ ಕೇಳಲು ಕಾರಣ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಹೇಳಿದಂತಹ ಈ ಒಂದು ಹದೀಸ್ ನಾವೆಲ್ಲರೂ ಕೂಡ ಖಂಡಿತವಾಗಿ ಪ್ರತಿಯೊಂದು ಪೋಷಕರು ಕೂಡ ಗಮನಿಸಬೇಕಾದಂತಹ ಹದೀಸ್ ಆಗಿದೆ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹುರ್ ಅವರು ವರದಿ ಮಾಡಿದಂತಹ ಹದೀಸ್, ನುಅಮಾನ್ ಬಿನ್ ಬಶೀರ್ ರಲಿಯಲ್ಲಾಹು ಅನ್ಹುರ್ ಅವರಿಂದ ನಿವೇದನೆ, ಅನ್ನಹು ಕಾಲ, ಖಂಡಿತವಾಗಿಯೂ ಮಹಾನರು ಹೇಳುತ್ತಾರೆ, ಇನ್ನ ಅಬಾಹು ಅತಾಬಿಹಿ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ನನ್ನ ತಂದೆ ನನ್ನನ್ನು ಕರೆದುಕೊಂಡು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ತೆರಳಿದರು. ಫಕಾಲ, ನಂತರ ನನ್ನ ತಂದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಹೇಳುತ್ತಾರೆ, ಇನ್ನಿ ನಹಲ್ತು ಬಿನಿ ಹಾಜಾ ಗುಲಾಮನ್ ಕಾನಲಿ, ನನಗೆ ಇರುವಂತಹ ಅಂದರೆ ನನ್ನ ಈ ದಾಸನನ್ನು ನಾನು ನನ್ನ ಈ ಮಗನಾದಂತಹ ನುಅಮಾನ್ ಬಿನ್ ಬಶೀರ್ಗೆ ಗಿಫ್ಟ್ ಆಗಿ ನಾನು ನೀಡ್ತಾ ಇದ್ದೇನೆ. ಫಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಆಗ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೇಳುತ್ತಾರೆ, ಅಕುಲ್ಲ ವಲದಿಕ ನಹಲ್ತಹು ಮಿಸಲ ಹಾದ, ನಿಮ್ಮ ಎಲ್ಲ ಮಕ್ಕಳಿಗೂ ಈ ರೀತಿಯಾದಂತಹ ಒಂದು ಸನ್ಮಾನ ಅಥವಾ ಗಿಫ್ಟ್ ನೀವು ನೀಡಿದ್ದೀರಾ ಎಂದು. ಆಗ ಫಕಾಲ, ತನ್ನ ತಂದೆ ಹೇಳ್ತಾರಲ್ಲ, ಇಲ್ಲ, ನಾನಿದು ನನ್ನ ಮಗನಾದಂತಹ ನುಅಮಾನ್ ಬಿನ್ ಬಶೀರ್ಗೆ ಮಾತ್ರ ನೀಡ್ತಾ ಇರೋದು, ಕಾರಣ ನನಗೆ ಆತನೊಂದಿಗೆ ಪ್ರೀತಿ ಜಾಸ್ತಿ, ಅದಕ್ಕೋಸ್ಕರ ನಾನು ಆತನಿಗೆ ಇದನ್ನು ನೀಡ್ತಾ ಇದ್ದೇನೆ. ಫಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಆಗ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಫರ್ಜಿಅಹು, ನೀವು ಆ ಸನ್ಮಾನವನ್ನು, ಆ ಉಡುಗೊರೆಯನ್ನು ವಾಪಸ್ ಪಡೆಯಿರಿ, ನೀವು ಕೊಡಬೇಡಿ. ಹಾಗೆ ನೀವು ಕೊಡುವುದಿದ್ದರೆ ನಿಮ್ಮ ಎಲ್ಲ ಮಕ್ಕಳಿಗೂ ಸಮಾನವಾಗಿ ಕೊಡಿ, ಹೊರತು ಒಬ್ಬರಿಗೆ ಜಾಸ್ತಿ ಕೊಡುವಂತಹ ತಾರತಮ್ಯ ನೀವು ತೋರಿಸಬೇಡಿ ಎಂದು. ಈಗ ನಾನು ಮೊದಲು ಕೇಳಿದಂತಹ ಪ್ರಶ್ನೆ ಯಾತಕ್ಕೋಸ್ಕರ ಎಂದು ನಿಮಗೆ ತಿಳಿದಿರಬಹುದು. ಸಾಮಾನ್ಯವಾಗಿ ಒಂದಕ್ಕಿಂತ ಜಾಸ್ತಿ ಮಕ್ಕಳಿರುವಂತಹ ಪೋಷಕರು ಅದರಲ್ಲಿ ಯಾವುದಾದರೂ ಒಂದು ಮಗನಿಗೆ ಅಥವಾ ಮಗಳಿಗೆ ಅತಿಯಾಗಿ ಪ್ರೀತಿ ತೋರಿಸ್ತಾರೆ. ಅವರಿಗೆ ಪ್ರತ್ಯೇಕವಾದಂತಹ ತಿಂಡಿಗಳನ್ನು, ಉಡುಗೊರೆಯನ್ನು ಕೊಡುವಂತಹ ಸ್ವಭಾವ ಇರುತ್ತದೆ. ಆ ರೀತಿ ತಾರತಮ್ಯ ತೋರಿಸುವಂತಹ ಸ್ವಭಾವ ಖಂಡಿತವಾಗಿಯೂ ಪ್ರತಿಯೊಂದು ಪೋಷಕರು ಕೂಡ ಗಮನಿಸಬೇಕು. ಯಾರಲ್ಲೂ ಕೂಡ ಆ ಸ್ವಭಾವ ಬಾರದು. ಎಲ್ಲ ಮಕ್ಕಳನ್ನು ಸಮಾನವಾಗಿ ಕಾಣುವಂತಹ ಸ್ವಭಾವ. ಕೆಲವೊಮ್ಮೆ ಸಣ್ಣ ಮಕ್ಕಳೊಂದಿಗೆ ನಾವು ಜಾಸ್ತಿ ಪ್ರೀತಿ ತೋರಿಸ್ತೇವೆ, ಅದು ಸಾಮಾನ್ಯ, ಅದಲ್ಲ ಇಲ್ಲಿ ಹೇಳಿದ್ದು. ಮಕ್ಕಳಲ್ಲಿ ಒಬ್ಬರಿಗೆ ಜಾಸ್ತಿ ಪ್ರೀತಿ, ಅವರು ಏನೇ ತಪ್ಪು ಮಾಡಿದರೂ ಹೊಡೆಯಲ್ಲ, ಬಡಿಯಲ್ಲ. ಮತ್ತೆ ಇರುವಂತಹ ಮಕ್ಕಳು ಸಣ್ಣ ತಪ್ಪು ಮಾಡಿದರೂ ಕೂಡ ಅವರಿಗೆ ಹೊಡೆಯುವುದು, ಈ ರೀತಿಯಾದಂತಹ ಒಂದು ತಾರತಮ್ಯ ಅದು ನಾವು ಮಕ್ಕಳಿಗೆ ತೋರಿಸಬಾರದು. ಪ್ರತಿ ಮಕ್ಕಳಿಗೂ ಕೂಡ ಸಮಾನವಾದಂತಹ ಪ್ರೀತಿಯನ್ನು ಕೊಟ್ಟು, ಸಮಾನವಾದಂತಹ ಅವಕಾಶಗಳನ್ನು ಕೊಟ್ಟು, ಸಮಾನವಾದಂತಹ ಸನ್ಮಾನಗಳನ್ನು, ಉಡುಗೊರೆಯನ್ನು ಕೊಟ್ಟು ನೀವು ಬೆಳೆಸಿ. ಖಂಡಿತವಾಗಿ ಅದು ಸಾಧ್ಯ. ಇದು ಯಾವುದೂ ಕೂಡ ಅಸಾಧ್ಯವಾದಂತಹ ಸಂಗತಿಯಲ್ಲ. ನಾವೆಲ್ಲರೂ ಕೂಡ ಈ ವಿಷಯವನ್ನು ಗಮನಿಸುವುದಾದರೆ ನಮಗೆ ಅದೆಲ್ಲ ಸಾಧ್ಯವಾದಂತಹ ವಿಷಯ. ಆದ್ದರಿಂದ ತಾರತಮ್ಯ ತೋರಿಸುವಂತಹ ಸ್ವಭಾವ ನಮಗೆ ಬೇಡ. ಒಂದಕ್ಕಿಂತ ಜಾಸ್ತಿ ಮಕ್ಕಳಿರುವಂತಹ ಪೋಷಕರು ಎಲ್ಲ ಮಕ್ಕಳನ್ನು ಕೂಡ ಸಮಾನವಾಗಿ ಕಾಣಬೇಕು. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.